ಇನ್ನೊಂದು ಉದಾಹರಣೆ ನೋಡೋಣ. ತ್ರಿಭುಜ ಎಬಿಡಿಯಲ್ಲಿ ಬಿಸಿ ಇಷ್ಟು ಡಿಸಿ ಇಸ್ ಈಕ್ವಲ್ ಟು 1:2 ಆಗುವಂತೆ ಬಿಡಿಯ ಮೇಲೆ ಸಿಯು ಒಂದು ಬಿಂದು. ತ್ರಿಭುಜ ಎಬಿಸಿಯು ಸಮಬಾಹು ತ್ರಿಭುಜವಾಗಿದ್ದರೆ ಎಡಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು 7ac ಸ್ಕ್ವೇರ್ಡ್ ಎಂದು ಸಾಧಿಸಿ. ದತ್ತ ತ್ರಿಭುಜ ಎಬಿಡಿಯಲ್ಲಿ ಬಿಸಿ ಇಷ್ಟು ಡಿಸಿ ಇಸ್ ಈಕ್ವಲ್ ಟು 1:2. ತ್ರಿಭುಜ ಎಬಿಸಿಯಲ್ಲಿ ಎಬಿ ಇಸ್ ಈಕ್ವಲ್ ಟು ಬಿಸಿ ಇಸ್ ಈಕ್ವಲ್ ಟು ಸಿಎ. ಸಾಧನೀಯ ಎಡಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು 7ac ಸ್ಕ್ವೇರ್ಡ್. ರಚನೆ ಬಿಸಿ ಮೇಲೆ ಎಇ ಲಂಬವನ್ನು ಎಳೆಯಿರಿ. ಸಾಧನೆ ತ್ರಿಭುಜ ಎಬಿಸಿಯಲ್ಲಿ ಬಿಇ ಇಸ್ ಈಕ್ವಲ್ ಟು ಇಸಿ ಇಸ್ ಈಕ್ವಲ್ ಟು a/2 ಮತ್ತು ಎಇ ಇಸ್ ಈಕ್ವಲ್ ಟು ಎ ವರ್ಗಮೂಲ 3/2. ತ್ರಿಭುಜ ಎಡಿಇಯಲ್ಲಿ ಕೋನ ಎಇಡಿ ಇಸ್ ಈಕ್ವಲ್ ಟು 90 ಡಿಗ್ರಿ. ರಚನೆ ಪ್ರಕಾರ. ಆದುದರಿಂದ ಎಡಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಇ ಸ್ಕ್ವೇರ್ಡ್ ಪ್ಲಸ್ ಇಡಿ ಸ್ಕ್ವೇರ್ಡ್ ಪೈಥಾಗರಸ್ ಪ್ರಮೇಯದ ಪ್ರಕಾರ. ಎಡಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎ ವರ್ಗಮೂಲ 3/2 ಹೋಲ್ ಸ್ಕ್ವೇರ್ಡ್ ಪ್ಲಸ್ 2a ಪ್ಲಸ್ a/2 ಹೋಲ್ ಸ್ಕ್ವೇರ್ಡ್. ಎಡಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು 3a ಸ್ಕ್ವೇರ್ಡ್ 3a² 4 ಪ್ಲಸ್ 5a/2 ಹೋಲ್ ಸ್ಕ್ವೇರ್ಡ್. ಎಡಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು 3a² 4 ಪ್ಲಸ್ 25a² 4. ಎಡಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು 3a² ಪ್ಲಸ್ 25a² 4. ಎಡಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು 28a² 4. ಎಡಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು 7a². ಆದುದರಿಂದ ಎಡಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು 7ac ಸ್ಕ್ವೇರ್ಡ್. ಇನ್ನೊಂದು ಉದಾಹರಣೆ ನೋಡೋಣ. ತ್ರಿಭುಜ ಎಬಿಸಿಯಲ್ಲಿ ಕೋನ ಬಿಎಸಿ ಇಸ್ ಈಕ್ವಲ್ ಟು 90 ಡಿಗ್ರಿ, ಬಿ ಕೋನ ಇಷ್ಟು ಸಿ ಕೋನ ಇಸ್ ಈಕ್ವಲ್ ಟು 1:2 ಪ್ರಮಾಣದಲ್ಲಿದೆ ಮತ್ತು ಎಸಿ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್. ಬಿಸಿ ಉದ್ದವನ್ನು ಕಂಡುಹಿಡಿಯಿರಿ. ಪರಿಹಾರ. ತ್ರಿಭುಜ ಎಬಿಸಿಯಲ್ಲಿ ಕೋನ ಬಿಎಸಿ ಇಸ್ ಈಕ್ವಲ್ ಟು 90 ಡಿಗ್ರಿ, ಕೋನ ಬಿ ಇಷ್ಟು ಕೋನ ಸಿ ಇಸ್ ಈಕ್ವಲ್ ಟು 1:2. ಕೋನ ಬಿ ಇಸ್ ಈಕ್ವಲ್ ಟು ಎನ್ ಮತ್ತು ಕೋನ ಸಿ ಇಸ್ ಈಕ್ವಲ್ ಟು 2n. ಆದುದರಿಂದ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಅಂದರೆ n ಪ್ಲಸ್ 2n ಇಸ್ ಈಕ್ವಲ್ ಟು 90 ಡಿಗ್ರಿ. ಆದುದರಿಂದ 3n ಇಸ್ ಈಕ್ವಲ್ ಟು 90 ಡಿಗ್ರಿ. n ಇಸ್ ಈಕ್ವಲ್ ಟು 30 ಡಿಗ್ರಿ. ಎಬಿಸಿ ಕೋನ ಎಬಿಸಿ ಇಸ್ ಈಕ್ವಲ್ ಟು 30 ಡಿಗ್ರಿ ಮತ್ತು ಕೋನ ಬಿಸಿಎ ಇಸ್ ಈಕ್ವಲ್ ಟು 60 ಡಿಗ್ರಿ. ಎಸಿ ಇಸ್ ಈಕ್ವಲ್ ಟು ಎಡಿ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್ ಇರುವಂತೆ ಎಸಿಯನ್ನು ಡಿ ವರೆಗೆ ವೃದ್ಧಿಸಿ. ಆದುದರಿಂದ ಬಿಡಿಸಿ ತ್ರಿಭುಜ ಒಂದು ಸಮದ್ವಿಬಾಹು ತ್ರಿಭುಜ. ಕೋನ ಬಿಡಿಸಿ ಇಸ್ ಈಕ್ವಲ್ ಟು ಕೋನ ಬಿಸಿಡಿ ಇಸ್ ಈಕ್ವಲ್ ಟು 60 ಡಿಗ್ರಿ. ಆದುದರಿಂದ ತ್ರಿಭುಜ ಬಿಡಿಸಿ ಒಂದು ಸಮಬಾಹು ತ್ರಿಭುಜವಾಗುತ್ತದೆ. ಆದುದರಿಂದ ಬಿಸಿ ಇಸ್ ಈಕ್ವಲ್ ಟು ಬಿಡಿ ಇಸ್ ಈಕ್ವಲ್ ಟು ಡಿಸಿ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್. ಆದುದರಿಂದ ಬಿಸಿ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್. ಇನ್ನೊಂದು ಉದಾಹರಣೆ ಗಮನಿಸಿ. ತ್ರಿಭುಜ LAW ಯಲ್ಲಿ ಕೋನ LAW ಇಸ್ ಈಕ್ವಲ್ ಟು 90 ಡಿಗ್ರಿ, ಕೋನ LNA ಇಸ್ ಈಕ್ವಲ್ ಟು 90 ಡಿಗ್ರಿ, ಬಾಹು LW ಇಸ್ ಈಕ್ವಲ್ ಟು 26 ಸೆಂಟಿಮೀಟರ್, ಬಾಹು LN ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಮತ್ತು ಬಾಹು AN ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್. WA ಬಾಹುವಿನ ಉದ್ದವನ್ನು ಕಂಡುಹಿಡಿಯಿರಿ. ಪರಿಹಾರ. ತ್ರಿಭುಜ LNA ಯಲ್ಲಿ
ಕೋನ LNA ಇಸ್ ಈಕ್ವಲ್ ಟು 90 ಡಿಗ್ರಿ. LA ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು LN ಸ್ಕ್ವೇರ್ಡ್ ಪ್ಲಸ್ NA ಸ್ಕ್ವೇರ್ಡ್. LA ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು 6 ಸ್ಕ್ವೇರ್ಡ್ ಪ್ಲಸ್ 8 ಸ್ಕ್ವೇರ್ಡ್ ಅಂದ್ರೆ 36 ಪ್ಲಸ್ 64 ಅಂದ್ರೆ LA ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು 100. LA ಇಸ್ ಈಕ್ವಲ್ ಟು 100ರ ವರ್ಗಮೂಲ. LA ಇಸ್ ಈಕ್ವಲ್ ಟು 10. ತ್ರಿಭುಜ LWA ದಲ್ಲಿ ಕೋನ LAW ಇಸ್ ಈಕ್ವಲ್ ಟು 90 ಡಿಗ್ರಿ. LW ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು LA ಸ್ಕ್ವೇರ್ಡ್ ಪ್ಲಸ್ WA ಸ್ಕ್ವೇರ್ಡ್. 26 ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು 10 ಸ್ಕ್ವೇರ್ಡ್ ಪ್ಲಸ್ WA ಸ್ಕ್ವೇರ್ಡ್. 676 ಇಸ್ ಈಕ್ವಲ್ ಟು 100 ಪ್ಲಸ್ WA ಸ್ಕ್ವೇರ್ಡ್. WA ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು 576. WA ಇಸ್ ಈಕ್ವಲ್ ಟು 576ರ ವರ್ಗಮೂಲ. ಆದುದರಿಂದ WA ಇಸ್ ಈಕ್ವಲ್ ಟು 24 ಸೆಂಟಿಮೀಟರ್. ಒಂದು ಬಾಗಿಲಿನ ಅಗಲ 6 ಮೀಟರ್, ಅದರ ಮೇಲೆ ಇರುವ ಕಮಾನಿನ ಎತ್ತರ 2 ಮೀಟರ್ ಇದ್ದರೆ ಕಮಾನಿನ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ಪರಿಹಾರ: ಕಮಾನಿನ ಕೇಂದ್ರ O ಆಗಿರಲಿ. OA ಮತ್ತು OB ಸೇರಿಸಿ. OD ಯನ್ನು ABಗೆ ಲಂಬವಾಗಿ ಎಳೆಯಿರಿ. OD ಇಸ್ ಈಕ್ವಲ್ ಟು X ಆಗಿರಲಿ. ಆದುದರಿಂದ OA ಇಸ್ ಈಕ್ವಲ್ ಟು OB ಇಸ್ ಈಕ್ವಲ್ ಟು OC ಇಸ್ ಈಕ್ವಲ್ ಟು X ಪ್ಲಸ್ 2 ಮೀಟರ್. OAB ಒಂದು ಸಮದ್ವಿಬಾಹು ತ್ರಿಭುಜವಾಗಿರುವುದರಿಂದ AD ಇಸ್ ಈಕ್ವಲ್ ಟು DB ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್. ತ್ರಿಭುಜ AOD ಯಲ್ಲಿ ಕೋನ ADO ಇಸ್ ಈಕ್ವಲ್ ಟು 90 ಡಿಗ್ರಿ. AO ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು AD ಸ್ಕ್ವೇರ್ಡ್ ಪ್ಲಸ್ DO ಸ್ಕ್ವೇರ್ಡ್ ಪೈಥಾಗೊರಸ್ ಪ್ರಮೇಯದಿಂದ. X ಪ್ಲಸ್ 2 ಹೋಲ್ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು 3 ಸ್ಕ್ವೇರ್ಡ್ ಪ್ಲಸ್ X ಸ್ಕ್ವೇರ್ಡ್. X ಸ್ಕ್ವೇರ್ಡ್ ಪ್ಲಸ್ 4X ಪ್ಲಸ್ 4 ಇಸ್ ಈಕ್ವಲ್ ಟು 9 ಪ್ಲಸ್ X ಸ್ಕ್ವೇರ್ಡ್. ಇಲ್ಲಿ ಎಡಬದಿಯಲ್ಲಿ ಮತ್ತು ಬಲಬದಿಯಲ್ಲಿ X ಸ್ಕ್ವೇರ್ಡ್ ಕ್ಯಾನ್ಸಲ್ ಆಗುತ್ತೆ. 4X ಇಸ್ ಈಕ್ವಲ್ ಟು 9 ಮೈನಸ್ 4. X ಇಸ್ ಈಕ್ವಲ್ ಟು 5/4. ಕಮಾನಿನ ತ್ರಿಜ್ಯ ಇಸ್ ಈಕ್ವಲ್ ಟು X ಪ್ಲಸ್ 2 ಅಂದರೆ 5/4 ಪ್ಲಸ್ 2 ಅಂದರೆ 13/4. ಆದುದರಿಂದ ಕಮಾನಿನ ತ್ರಿಜ್ಯ ಇಸ್ ಈಕ್ವಲ್ ಟು 3.25 ಮೀಟರ್. 9 ಅಡಿ ಎತ್ತರದ ಕಂಬದ ಮೇಲೆ ಒಂದು ನವಿಲು ಕುಳಿತಿದೆ. ಕಂಬದ ಕೆಳಗೆ ಇರುವ ಒಂದು ಬಿಲದ ಕಡೆಗೆ 27 ಅಡಿ ದೂರದಿಂದ ಒಂದು ಹಾವು ಬರುತ್ತಿರುವುದನ್ನು ನೋಡುತ್ತಿದೆ. ಹಾವನ್ನು ಹಿಡಿಯಲು ನವಿಲು ಹಾರುತ್ತದೆ. ಹಾವು ಮತ್ತು ನವಿಲು ಎರಡು ಸಮನಾದ ವೇಗದಲ್ಲಿ ಚಲಿಸಿದರೆ ಕಂಬದಿಂದ ಎಷ್ಟು ದೂರದಲ್ಲಿ ಅವೆರಡು ಸಂಧಿಸುತ್ತವೆ? ಒಂಬತ್ತು ಮೀಟರ್ ಎತ್ತರದ ಮೇಲೆ ನವಿಲು ಕುಳಿತಿದೆ. ಹುತ್ತದಿಂದ ಅಂದ್ರೆ ಬಿಲದಿಂದ 27 ಮೀಟರ್ ದೂರದಲ್ಲಿ ಹಾವು ಇದೆ. ಹಾವು ಇರುವಂತ ಬಿಂದು ಸಿ, ನವಿಲು ಕುಳಿತಿರುವಂತ ಬಿಂದು ಬಿ ಮತ್ತು ನವಿಲು ಕುಳಿತಿರುವಂತ ಪೀಠ ಅಥವಾ ಬಂಡೆ ಅದರ ಬುಡ ಎ ಆಗಿರಲಿ. ಈಗ ಎ ಬಿ ಇಸ್ ಈಕ್ವಲ್ ಟು 9 ಮೀಟರ್, ಎ ಸಿ ಇಸ್ ಈಕ್ವಲ್ ಟು 27 ಮೀಟರ್. ತ್ರಿಭುಜ ಎಬಿಸಿಯಲ್ಲಿ ಕೋನ ಬಿಎಸಿ ಇಸ್ ಈಕ್ವಲ್ ಟು 90 ಡಿಗ್ರಿ. ನವಿಲು ಮತ್ತು ಹಾವಿನ ವೇಗ ಒಂದೇ ಆಗಿದೆ. ಬಿಡಿ ಇಸ್ ಈಕ್ವಲ್ ಟು ಡಿಸಿ ಇಸ್ ಈಕ್ವಲ್ ಟು ಎಕ್ಸ್ ಆಗಿರಲಿ. ಆದುದರಿಂದ ಎಡಿ ಇಸ್ ಈಕ್ವಲ್ ಟು 27 ಮೈನಸ್ ಎಕ್ಸ್. ತ್ರಿಭುಜ ಎಬಿಡಿಯಲ್ಲಿ ಬಿಡಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಬಿ ಸ್ಕ್ವೇರ್ಡ್ ಪ್ಲಸ್ ಎಡಿ ಸ್ಕ್ವೇರ್ಡ್ ಪೈಥಾಗೊರಸ್ ಪ್ರಮೇಯ. ಎಕ್ಸ್ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು 9 ಸ್ಕ್ವೇರ್ಡ್ ಪ್ಲಸ್ 27 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ಡ್. ಅಂದರೆ
ಎಕ್ಸ್ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು 81 ಪ್ಲಸ್ 729 ಮೈನಸ್ 54 ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ಡ್. ಎಕ್ಸ್ ಸ್ಕ್ವೇರ್ಡ್ ಕ್ಯಾನ್ಸಲ್ ಆಗುತ್ತೆ. 54 ಎಕ್ಸ್ ಇಸ್ ಈಕ್ವಲ್ ಟು 810. ಎಕ್ಸ್ ಇಸ್ ಈಕ್ವಲ್ ಟು 810 ಡಿವೈಡೆಡ್ ಬೈ 54. ಎಕ್ಸ್ ಇಸ್ ಈಕ್ವಲ್ ಟು 15. ಎ ನಿಂದ ಡಿ ಗೆ ಇರುವ ದೂರ 27 ಮೈನಸ್ ಎಕ್ಸ್ ಅಂದರೆ 27 ಮೈನಸ್ 15 ಅಂದರೆ 12 ಮೀಟರ್. ಆದುದರಿಂದ ಕಂಬದಿಂದ, ನವಿಲು ಕುಳಿತಿರುವ ಕಂಬದ ಬುಡದಿಂದ 12 ಮೀಟರ್ ದೂರದಲ್ಲಿ ಅವೆರಡು ಸಂಧಿಸುತ್ತವೆ. ಇನ್ನೊಂದು ಉದಾಹರಣೆ ನೋಡೋಣ. ತ್ರಿಭುಜ ಎಂಜಿಎನ್ ನಲ್ಲಿ ಎಂಪಿ ಜಿಎನ್ ಗೆ ಲಂಬವಾಗಿದೆ. ಎಂಜಿ ಇಸ್ ಈಕ್ವಲ್ ಟು ಎ ಮಾನಗಳು, ಎಂಎನ್ ಇಸ್ ಈಕ್ವಲ್ ಟು ಬಿ ಮಾನಗಳು, ಜಿಪಿ ಇಸ್ ಈಕ್ವಲ್ ಟು ಸಿ ಮಾನಗಳು ಮತ್ತು ಪಿಎನ್ ಇಸ್ ಈಕ್ವಲ್ ಟು ಡಿ ಮಾನಗಳು. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಸಿ ಪ್ಲಸ್ ಡಿ ಇಂಟು ಸಿ ಮೈನಸ್ ಡಿ ಎಂದು ಸಾಧಿಸಿ. ಪರಿಹಾರ: ತ್ರಿಭುಜ ಎಂಜಿಎನ್ ನಲ್ಲಿ ಎಂಪಿ ಜಿಎನ್ ಗೆ ಲಂಬವಾಗಿದೆ. ಈಗ ತ್ರಿಭುಜ ಎಂಪಿಜಿ ಯಲ್ಲಿ ಕೋನ ಎಂಪಿಜಿ 90 ಡಿಗ್ರಿ. ಪೈಥಾಗೊರಸ್ ಪ್ರಮೇಯದ ಪ್ರಕಾರ ಎಂಜಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಂಪಿ ಸ್ಕ್ವೇರ್ಡ್ ಪ್ಲಸ್ ಜಿಪಿ ಸ್ಕ್ವೇರ್ಡ್. ಆದುದರಿಂದ ಎಂಪಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಂಜಿ ಸ್ಕ್ವೇರ್ಡ್ ಮೈನಸ್ ಜಿಪಿ ಸ್ಕ್ವೇರ್ಡ್. ಎಂಪಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ಡ್ ಮೈನಸ್ ಸಿ ಸ್ಕ್ವೇರ್ಡ್. ಇದು 1 ಆಗಿರಲಿ. ಈಗ ತ್ರಿಭುಜ ಎಂಪಿಎನ್ ನಲ್ಲಿ ಕೋನ ಎಂಪಿಎನ್ ಇಸ್ ಈಕ್ವಲ್ ಟು 90 ಡಿಗ್ರಿ. ಆದುದರಿಂದ ಎಂಎನ್ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಂಪಿ ಸ್ಕ್ವೇರ್ಡ್ ಪ್ಲಸ್ ಪಿಎನ್ ಸ್ಕ್ವೇರ್ಡ್. ಪೈಥಾಗೊರಸ್ ಪ್ರಮೇಯದ ಪ್ರಕಾರ ಎಂಪಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಂಎನ್ ಸ್ಕ್ವೇರ್ಡ್ ಮೈನಸ್ ಪಿಎನ್ ಸ್ಕ್ವೇರ್ಡ್. ಅಂದರೆ ಎಂಪಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ಡ್ ಮೈನಸ್ ಡಿ ಸ್ಕ್ವೇರ್ಡ್. ಇದು 2 ಆಗಿರಲಿ. 1 ಮತ್ತು 2 ಅನ್ನು ಹೋಲಿಸಿ. ಎ ಸ್ಕ್ವೇರ್ಡ್ ಮೈನಸ್ ಸಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ಡ್ ಮೈನಸ್ ಡಿ ಸ್ಕ್ವೇರ್ಡ್. ಎ ಸ್ಕ್ವೇರ್ಡ್ ಮೈನಸ್ ಬಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್ಡ್ ಮೈನಸ್ ಡಿ ಸ್ಕ್ವೇರ್ಡ್. ಆದುದರಿಂದ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಸಿ ಪ್ಲಸ್ ಡಿ ಇಂಟು ಸಿ ಮೈನಸ್ ಡಿ. ಇನ್ನೊಂದು ಉದಾಹರಣೆ ಗಮನಿಸಿ. ಕೊಟ್ಟಿರುವ ಚಿತ್ರದಲ್ಲಿ ಎಡಿ ಬಿಸಿಗೆ ಲಂಬವಾಗಿದೆ. ಬಿಸಿಯನ್ನು ಡಿ ವರೆಗೆ ವೃದ್ಧಿಸಿದೆ. ಸಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ಡ್ ಪ್ಲಸ್ ಬಿ ಸ್ಕ್ವೇರ್ಡ್ ಪ್ಲಸ್ 2ax ಎಂದು ಸಾಧಿಸಿ. ಪರಿಹಾರ: ಲಂಬಕೋನ ತ್ರಿಭುಜ ಎಬಿಡಿಗೆ ಪೈಥಾಗೊರಸ್ ಪ್ರಮೇಯವನ್ನು ಅನ್ವಯಿಸಿ. ಎಬಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಬಿಡಿ ಸ್ಕ್ವೇರ್ಡ್ ಪ್ಲಸ್ ಎಡಿ ಸ್ಕ್ವೇರ್ಡ್. ಸಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ಡ್ ಪ್ಲಸ್ ಹೆಚ್ ಸ್ಕ್ವೇರ್ಡ್. ಸಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ಡ್ ಪ್ಲಸ್ 2ax ಪ್ಲಸ್ ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ ಹೆಚ್ ಸ್ಕ್ವೇರ್ಡ್. ಸಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ಡ್ ಪ್ಲಸ್ ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ ಹೆಚ್ ಸ್ಕ್ವೇರ್ಡ್ ಪ್ಲಸ್ 2ax. ಸಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ಡ್ ಪ್ಲಸ್ ಬಿ ಸ್ಕ್ವೇರ್ಡ್ ಪ್ಲಸ್ 2ax. ಏಕೆಂದರೆ ತ್ರಿಭುಜ ಎಡಿಸಿ ಯಲ್ಲಿ ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ ಹೆಚ್ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ಡ್. ಇನ್ನೊಂದು ಉದಾಹರಣೆ ನೋಡೋಣ. ತ್ರಿಭುಜ ಎಬಿಸಿ ಒಂದು ಸಮಬಾಹು ತ್ರಿಭುಜ. ಬಿಪಿ ಇಸ್ ಈಕ್ವಲ್ ಟು ಪಿಸಿ ಇಸ್ ಈಕ್ವಲ್ ಟು 2:1 ಆಗಿರುವಂತೆ ಬಿಸಿಯ ಮೇಲೆ ಪಿಯು ಒಂದು ಬಿಂದು. 9 ಎಪಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು 7 ಎಬಿ ಸ್ಕ್ವೇರ್ಡ್ ಎಂದು ಸಾಧಿಸಿ. ಪರಿಹಾರ: ನಿಬಂಧನೆಯ ಪ್ರಕಾರ ಆಕೃತಿಯನ್ನು ರಚಿಸಿ. ಬಿಸಿಗೆ ಲಂಬವಾಗಿ ಎಡಿ ರೇಖೆಯನ್ನು ಎಳೆಯಿರಿ. ತ್ರಿಭುಜ ಎಡಿಪಿಯ ಬಾಹು ಎಪಿಯನ್ನು ಕಂಡುಹಿಡಿಯಲು ಡಿಪಿ ಮತ್ತು ಎಡಿಗಳನ್ನು ಕಂಡುಹಿಡಿಯಿರಿ. ಡಿಪಿಯನ್ನು ಕಂಡುಹಿಡಿಯಿರಿ. ದತ್ತ ಬಿಪಿ ಇಷ್ಟು ಪಿಸಿ ಇಸ್ ಈಕ್ವಲ್ ಟು 2:1.
ಅಂದರೆ ಬಿಪಿ ಇಸ್ ಈಕ್ವಲ್ ಟು 2/3 ಬಿಸಿ ಇಸ್ ಈಕ್ವಲ್ ಟು 2/3 ಎಬಿ, ಏಕೆಂದರೆ ಎಬಿ ಇಸ್ ಈಕ್ವಲ್ ಟು ಬಿಸಿ ಇಸ್ ಈಕ್ವಲ್ ಟು ಎಸಿ. ಎಡಿ ಬಿಸಿಗೆ ಲಂಬವಾಗಿದೆ. ಬಿಡಿ ಇಸ್ ಈಕ್ವಲ್ ಟು ಅರ್ಧ ಬಿಸಿ ಇಸ್ ಈಕ್ವಲ್ ಟು ಅರ್ಧ ಎಬಿ. ಡಿಪಿ ಇಸ್ ಈಕ್ವಲ್ ಟು ಬಿಪಿ ಮೈನಸ್ ಬಿಡಿ. ಡಿಪಿ ಇಸ್ ಈಕ್ವಲ್ ಟು 2/3 ಎಬಿ ಮೈನಸ್ ಅರ್ಧ ಎಬಿ. ಅಂದರೆ 4ab ಮೈನಸ್ 3ab ಬೈ 6, ಅಂದರೆ ಎಬಿ ಬೈ 6. ಎಡಿಯನ್ನ ಕಂಡುಹಿಡಿಯಿರಿ. ತ್ರಿಭುಜ ಎಬಿಡಿಯಲ್ಲಿ ಎಡಿ ಸ್ಕ್ವೇರ್ಡ್ ಪ್ಲಸ್ ಬಿಡಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಬಿ ಸ್ಕ್ವೇರ್ಡ್. ಎಡಿ ಸ್ಕ್ವೇರ್ಡ್ ಪ್ಲಸ್ ಎಬಿ ಬೈ 2 ಹೋಲ್ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಬಿ ಸ್ಕ್ವೇರ್ಡ್. ಎಡಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಬಿ ಸ್ಕ್ವೇರ್ಡ್ ಮೈನಸ್ ಎಬಿ ಸ್ಕ್ವೇರ್ಡ್ ಬೈ 4, ಅಂದರೆ 3ab ಸ್ಕ್ವೇರ್ಡ್ ಬೈ 4. ಈಗ ತ್ರಿಭುಜ ಎಡಿಪಿಯಲ್ಲಿ ಎಪಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಡಿ ಸ್ಕ್ವೇರ್ಡ್ ಪ್ಲಸ್ ಡಿಪಿ ಸ್ಕ್ವೇರ್ಡ್. ಎಪಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು 3ab ಸ್ಕ್ವೇರ್ಡ್ ಬೈ 4 ಪ್ಲಸ್ ಎಬಿ ಬೈ 6 ಹೋಲ್ ಸ್ಕ್ವೇರ್ಡ್. ಎಪಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು 3ab ಸ್ಕ್ವೇರ್ಡ್ ಬೈ 4 ಪ್ಲಸ್ ಎಬಿ ಸ್ಕ್ವೇರ್ಡ್ ಬೈ 36. ಎಪಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು 27ab ಸ್ಕ್ವೇರ್ಡ್ ಪ್ಲಸ್ ಎಬಿ ಸ್ಕ್ವೇರ್ಡ್ ಬೈ 36, ಅಂದರೆ 28ab ಸ್ಕ್ವೇರ್ಡ್ ಬೈ 36. ಎಪಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು 7ab ಸ್ಕ್ವೇರ್ಡ್ ಬೈ 9. ಆದುದರಿಂದ 9ab ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು 7ab ಸ್ಕ್ವೇರ್ಡ್ ಸಾಧಿಸಲಾಗಿದೆ. ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಚಿತ್ರದಲ್ಲಿ ತ್ರಿಭುಜ ಎಬಿಸಿಯಲ್ಲಿ ಎಬಿ ಎಸಿಗಿಂತಲೂ ದೊಡ್ಡದಾಗಿದೆ. ಇಯು ಬಿಸಿಯ ಮಧ್ಯಬಿಂದು ಮತ್ತು ಎಡಿ ಬಿಸಿಗೆ ಲಂಬವಾಗಿದೆ. ಎಬಿ ಸ್ಕ್ವೇರ್ಡ್ ಮೈನಸ್ ಎಸಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು 2bc ಇಂಟು ಇಡಿ ಎಂದು ಸಾಧಿಸಿ. ಪರಿಹಾರ: ತ್ರಿಭುಜ ಎಬಿಡಿಯಲ್ಲಿ ಎಬಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಡಿ ಸ್ಕ್ವೇರ್ಡ್ ಪ್ಲಸ್ ಬಿಡಿ ಸ್ಕ್ವೇರ್ಡ್. ತ್ರಿಭುಜ ಎಸಿಡಿಯಲ್ಲಿ ಎಸಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಡಿ ಸ್ಕ್ವೇರ್ಡ್ ಪ್ಲಸ್ ಸಿಡಿ ಸ್ಕ್ವೇರ್ಡ್. ಆದುದರಿಂದ ಎಬಿ ಸ್ಕ್ವೇರ್ಡ್ ಮೈನಸ್ ಎಸಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಡಿ ಸ್ಕ್ವೇರ್ಡ್ ಪ್ಲಸ್ ಬಿಡಿ ಸ್ಕ್ವೇರ್ಡ್ ಮೈನಸ್ ಎಡಿ ಸ್ಕ್ವೇರ್ಡ್ ಮೈನಸ್ ಸಿಡಿ ಸ್ಕ್ವೇರ್ಡ್. ಇಲ್ಲಿ ಎಡಿ ಸ್ಕ್ವೇರ್ಡ್ ಮೈನಸ್ ಎಡಿ ಸ್ಕ್ವೇರ್ಡ್ ಕ್ಯಾನ್ಸಲ್ ಆಗುತ್ತೆ. ಬಿಡಿ ಸ್ಕ್ವೇರ್ಡ್ ಮೈನಸ್ ಸಿಡಿ ಸ್ಕ್ವೇರ್ಡ್ ಉಳಿಯುತ್ತೆ. ಅದನ್ನ ಬಿಡಿ ಪ್ಲಸ್ ಸಿಡಿ ಇಂಟು ಬಿಡಿ ಮೈನಸ್ ಸಿಡಿ ಅಂತ ಹೇಳಿ ಬರ್ಕೊಳ್ಬಹುದು. ಅಂದ್ರೆ ಬಿಸಿ ಇಂಟು ಬಿಇ ಪ್ಲಸ್ ಇಡಿ ಮೈನಸ್ ಸಿಇ ಪ್ಲಸ್ ಇಡಿ, ಏಕೆಂದರೆ ಸಿಡಿ ಇಸ್ ಈಕ್ವಲ್ ಟು ಸಿಇ ಮೈನಸ್ ಇಡಿ. ಅಂದ್ರೆ ಬಿಸಿ ಇಂಟು ಬಿಇ ಪ್ಲಸ್ ಇಡಿ ಮೈನಸ್ ಬಿಇ ಪ್ಲಸ್ ಇಡಿ, ಏಕೆಂದರೆ ಸಿಇ ಇಸ್ ಈಕ್ವಲ್ ಟು ಬಿಇ. ಅಂದರೆ ಬಿಸಿ ಇಂಟು 2ed ಇಸ್ ಈಕ್ವಲ್ ಟು 2bc ಇಂಟು ಇಡಿ. ಆದುದರಿಂದ ಎಬಿ ಸ್ಕ್ವೇರ್ಡ್ ಮೈನಸ್ ಎಸಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು 2bc ಇಂಟು ಇಡಿ ಸಾಧಿಸಲಾಗಿದೆ. ಇನ್ನೊಂದು ಉದಾಹರಣೆ ನೋಡಿ. ಎಬಿಸಿ ಒಂದು ಸಮದ್ವಿಬಾಹು ತ್ರಿಭುಜ. ಎಬಿ ಇಸ್ ಈಕ್ವಲ್ ಟು ಎಸಿ ಇಸ್ ಈಕ್ವಲ್ ಟು 20 ಸೆಂಟಿಮೀಟರ್ ಮತ್ತು ಬಿಸಿ ಇಸ್ ಈಕ್ವಲ್ ಟು 24 ಸೆಂಟಿಮೀಟರ್. PQRS ಆಯತವನ್ನು ಸಮದ್ವಿಬಾಹು ತ್ರಿಭುಜದ ಒಳಗೆ ಎಳೆಯಲಾಗಿದೆ. ದತ್ತ PQ ಇಸ್ ಈಕ್ವಲ್ ಟು SR ಇಸ್ ಈಕ್ವಲ್ ಟು y ಸೆಂಟಿಮೀಟರ್ ಮತ್ತು PS ಇಸ್ ಈಕ್ವಲ್ ಟು QR ಇಸ್ ಈಕ್ವಲ್ ಟು 2q ಸೆಂಟಿಮೀಟರ್, y ಇಸ್ ಈಕ್ವಲ್ ಟು 16 ಮೈನಸ್ 4x/3 ಎಂದು ಸಾಧಿಸಿ. ಪರಿಹಾರ: ಸಮದ್ವಿಬಾಹು ತ್ರಿಭುಜದಲ್ಲಿ ಶೃಂಗದಿಂದ ಎಳೆದ ಲಂಬವು ಪಾದವನ್ನು ಅರ್ಧಿಸುತ್ತದೆ. ಆದುದರಿಂದ
ಬಿಡಿ ಇಸ್ ಈಕ್ವಲ್ ಟು ಸಿಡಿ ಇಸ್ ಈಕ್ವಲ್ ಟು 24/2 ಸೆಂಟಿಮೀಟರ್ ಅಂದರೆ 12 ಸೆಂಟಿಮೀಟರ್. ಎಎಸ್ಎ ಸಿದ್ಧಾಂತದಿಂದ ತ್ರಿಭುಜ ಪಿಬಿಕ್ಯೂ ತ್ರಿಭುಜ ಎಸ್ಸಿಆರ್ ಸರ್ವಸಮವಾಗಿದೆ, ಎಲ್ಲಾ ರೀತಿಯಿಂದಲೂ ಸಮವಾಗಿದೆ. ಆದುದರಿಂದ ಬಿಕ್ಯೂ ಇಸ್ ಈಕ್ವಲ್ ಟು ಸಿಆರ್. ಆದುದರಿಂದ ಬಿಡಿ ಮೈನಸ್ ಡಿಕ್ಯೂ ಇಸ್ ಈಕ್ವಲ್ ಟು ಸಿಡಿ ಮೈನಸ್ ಡಿಆರ್. ಡಿಕ್ಯೂ ಇಸ್ ಈಕ್ವಲ್ ಟು ಡಿಆರ್ ಇಸ್ ಈಕ್ವಲ್ ಟು 2x/2 ಸೆಂಟಿಮೀಟರ್, ಅಂದರೆ ಅದು x ಸೆಂಟಿಮೀಟರ್ಗೆ ಸಮನಾಗಿರುತ್ತೆ. ಮತ್ತು ಬಿಕ್ಯೂ ಇಸ್ ಈಕ್ವಲ್ ಟು ಸಿಆರ್ ಇಸ್ ಈಕ್ವಲ್ ಟು 12 ಮೈನಸ್ x ಸೆಂಟಿಮೀಟರ್. ತ್ರಿಭುಜ ಎಬಿಡಿಯಲ್ಲಿ ಎಡಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಬಿ ಸ್ಕ್ವೇರ್ಡ್ ಮೈನಸ್ ಬಿಡಿ ಸ್ಕ್ವೇರ್ಡ್ ಪೈಥಾಗೊರಸ್ ಪ್ರಮೇಯದ ಪ್ರಕಾರ, ಅಂದರೆ 20 ಸ್ಕ್ವೇರ್ಡ್ ಮೈನಸ್ 12 ಸ್ಕ್ವೇರ್ಡ್ ಅಂದರೆ 256. ಆದುದರಿಂದ ಎಡಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು 256, ಎಡಿ ಇಸ್ ಈಕ್ವಲ್ ಟು 256ರ ವರ್ಗಮೂಲ, ಎಡಿ ಇಸ್ ಈಕ್ವಲ್ ಟು 16 ಸೆಂಟಿಮೀಟರ್. ಪಿಕ್ಯೂ ಮತ್ತು ಎಡಿ ಎರಡು ಬಿಡಿಗೆ ಲಂಬವಾಗಿವೆ. ಆದುದರಿಂದ ಪಿಕ್ಯೂ ಎಡಿಗೆ ಸಮಾನಾಂತರವಾಗಿದೆ. ತ್ರಿಭುಜ ಎಬಿಡಿಯಲ್ಲಿ ಪಿಕ್ಯೂ ಎಡಿಗೆ ಸಮಾನಾಂತರವಾಗಿದೆ. ಪಿಕ್ಯೂ ಬೈ ಎಡಿ ಇಸ್ ಈಕ್ವಲ್ ಟು ಬಿಕ್ಯೂ ಬೈ ಬಿಡಿ, ಅಂದರೆ y/16 ಇಸ್ ಈಕ್ವಲ್ ಟು 12 ಮೈನಸ್ x/12, ಅಂದರೆ y ಇಸ್ ಈಕ್ವಲ್ ಟು 16 ಮೈನಸ್ 4x/3 ಸಾಧಿಸಲಾಗಿದೆ.